ಸಂಸತ್ನ ಇತಿಹಾಸದಲ್ಲೇ ನಡೆದಂತಹ ಅತಿದೊಡ್ಡ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಶೇಷ ತಂಡದಿಂದ ಪ್ರತಾಪ್ ಸಿಂಹ ಅವರನ್ನ ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇದೆ. ನಿನ್ನೆ ಅಷ್ಟೇ ನಾವು ನೋಡ್ತಾ ಇದ್ವಿ, ಅವರ ಕಚೇರಿಯ ಸಿಬ್ಬಂದಿಗಳನ್ನೆಲ್ಲ ಹೋಗಿ ಪ್ರಶ್ನೆಯನ್ನ ಕೇಳಿದ್ರು. ಸಂಸತ್ನಲ್ಲಿ ಇವರಿಬ್ಬರಿಗೆ ಪಾಸ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಈಗಾಗಲೇ ರಾಜಕೀಯವಾಗಿ ಜಟಾಪಟಿಗೂ ಕೂಡ ಈ ವಿಚಾರ ಕಾರಣ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಅಮಿತ್ ಶಾ ಅವರು ಕೂಡ ಸೆಷನ್ನಲ್ಲಿ ಉತ್ತರ ಕೊಡ್ತಾ ಹೇಳ್ತಾ ಇದ್ರು, ಆಮೇಲೆ ಸದನದಲ್ಲೂ ಕೂಡ ಹೇಳ್ತಾ ಇದ್ರು ಅವರು ಯಾರು ಇಡೀ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಬಿಡುವಂತಹ ಪ್ರಶ್ನೆನೇ ಇಲ್ಲ, ರಾಜಿ ಅನ್ನುವಂತಹ ಪ್ರಶ್ನೆನೇ ಇಲ್ಲ. ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತ ತಿಳಿಸ್ತಾ ಇದ್ರು. ಅದರ ಬೆನ್ನಲ್ಲೇ ಇವ್ರಿಗೂ ಕೂಡ ವಿಚಾರಣೆಯ ಬಿಸಿ ತಟ್ಟುವಂತಹ ಸಾಧ್ಯತೆ ಇದೆ. ನೋಟಿಸ್ ಕೂಡ ಸರ್ವ್ ಆಗ್ಬೋದು ಇದೇ ವಿಚಾರವಾಗಿ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಮೂಲಗಳಿಂದ ಲಭ್ಯ ಆಗ್ತಾ ಇದೆ. ಮುಂದಿನ ವಾರ ಸಂಸದ ಪ್ರತಾಪ್ ಸಿಂಹ ಅವರಿಗೆ ನೋಟಿಸ್ ಸರ್ವ್ ಆಗುವ ಸಾಧ್ಯತೆ ಇದೆ.